ಒತ್ತು ಕೊಡಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನನ್ನ 2 ಘಟನೆಗಳು ನನ್ನ ಜೀವನದಲ್ಲಿ ನಡೆದವು. ಒಂದು ಘಟನೆ ಏನಪ್ಪ ಅಂದರೆ ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೆದರು ಪತ್ರಿಕೆಯವರೆಲ್ಲ. ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೆದರು. ನಾನು ಒಂದು 15 ಸಾರಿ ಹೋಗಿರ್ಬೋದು, ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಟ್ಟಿಯಾಯಿತು. ಇಂಥದಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀರಿ? ಆಮೇಲೆ ಒಂದು ಸಾರಿ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು. ಅದು ಏನೋ ರೋಗ ಬಂದಿದ್ದ ಕೂತ್ಕೊಂಡಿತ್ತು, ನನಗೆ ಗೊತ್ತಿಲ್ಲ, ಗ್ಲಾಸ್ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು. ಇಬ್ಬರು ಇವರು ಎಂಥದ್ದು ಈ ಭವಿಷ್ಯ ಹೇಳೋರು ಜ್ಯೋತಿಷಿಗಳು ಒಂದಿನ ಟಿ ವಿನಲ್ಲಿ ಚರ್ಚೆ. ಏನಪ್ಪ ಚರ್ಚೆ? ನಾನು ಭಾಳ ಕುತೂಹಲದಿಂದ ನೋಡಿದೆ. ಏನು ಚರ್ಚೆ ಅಂತಂದರೆ, ನಾನು ಇನ್ನೂ 17ನೇ ಇಸ್ವಿನಲ್ಲಿ 2017ನೇ ಇಸ್ವಿನಲ್ಲಿ ಇನ್ನೂ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು. ಮುಂದಿನ ಬಜೆಟನ್ನು ಮಂಡಿಸ್ತಾರೆ, ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ಮಾಡ್ತಾ ಇದ್ರು. ಇನ್ನೊಬ್ಬ ಪುರೋಹಿತ ಇನ್ನೊಬ್ರು ಏನು ಮಾಡಿದ್ರು, ಇಲ್ಲ ಮಂತ್ರಿ ಇರ್ತದೋ ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ. ಅದಾದ್ಮೇಲೆ ಎಷ್ಟು ಬಜೆಟ್ ಮಂಡಿಸ್ತೀನಿ ನಾನು? 17 ಬಜೆಟ್ ಮಂಡಿಸ್ತೆ, 18 ಬಜೆಟ್ ಮಂಡಿಸ್ತೆ, 2023 ಬಜೆಟ್ ಮಂಡಿಸ್ತೆ, 24 ಬಜೆಟ್ ಮಂಡಿಸ್ತೆ, 26ನೇದು ಮಂಡಿಸ್ತಾ ಇದ್ದೀನಿ, 25ನೇದು ಮಂಡಿಸ್ತಾ ಇದ್ದೀನಿ.